ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ DG ಸಾಗರ್ ಅವರೇ, ವೇದಿಕೆ ಮುಂದುಗಡೆ ಇರ್ತಕ್ಕಂಥ ಎಲ್ಲ ವಾರ್ತಾ ಭಾರತೀಯ ಪತ್ರಿಕೆ ಅಭಿಮಾನಿ ಬಂಧುಗಳೇ, ಸಾರ್ವಜನಿಕ ಮಿತ್ರರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಒಂದು ಮಾತನ್ನು ವಾರ್ತಾ ಮತ್ತು ಭಾರತೀಯ ಪತ್ರಿಕೆ ಸಂಪಾದಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲನೇ ಸಲ ನೋಡಿದ್ದು ಕರ್ನಾಟಕ ಭವನಿಗೆ ಡೆಲ್ಲಿಗೆ ಹೋದಾಗ ಈ ಪತ್ರಿಕೆ ನನ್ನ ಕೈಯಲ್ಲಿ ಓದಿದ್ದು. ಅಲ್ಲಿ ಕನ್ನಡ ಪತ್ರಿಕೆನೇ ಸಿಗ್ತಿರ್ಲಿಲ್ಲ. ಅದು ಹೋದ ತಕ್ಷಣ ಏನು ಬಂದು ಇವ್ರ ಪತ್ರಿಕೆ ನಮ್ಮ ಕೈಗೆ ಸಿಕ್ತು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವೆಲ್ಲ ಭಾಳ ಮುಂದುಳಿದ ಭಾಗದಿಂದ ಕರಾವಳಿಯಿಂದ ಬಂದಿರತಕ್ಕಂಥವ್ರು. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ನಾನು ಸಣ್ಣವನಿದ್ದಾಗ 72 ನಮ್ಮ ತಿಳುವಳಿಕೆ ಬಂದು ಓದ್ತಾ ಇದ್ದಾಗ 7th ಸ್ಟ್ಯಾಂಡರ್ಡ್ ಒಂದು ಪತ್ರಿಕೆ 8 ದಿವಸ ಮೇಲ್ಗಡೆ ಬರ್ತಿತ್ತು ಹಳ್ಳಿಗೆ. PR ಪಾಟೀಲ್ ಹೇಳಿದಾಗ ಏನಪ್ಪ ಅಂದ್ರೆ ಒಂದೇ ಪತ್ರಿಕೆ ಬಂದು ಪೋಸ್ಟ್ ಮುಖಾಂತರ ಅದು ಇಡೀ ಊರೇ ಸುತ್ತಿ ಓದ್ತಿದ್ರು. ಒಬ್ಬೊಬ್ರ ಮನೆಗೆ ಪಾಳಿ ಬರ್ಬೇಕಾದ್ರೆ ಪತ್ರಿಕೆ ಒಂದು 2 ದಿವಸಕ್ಕೆ ಓದ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಅಂಥ ಒಂದು ಪರಿಸ್ಥಿತಿ. ಮತ್ತು ಇಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಾಗ ಕೇವಲ ಒಂದೇ ಹೈಸ್ಕೂಲ್ ಇಲ್ಲಿ. ನೀವೆಲ್ಲ ಯೂನಿವರ್ಸಿಟಿಗಳು ಹೊಂದಿರತಕ್ಕಂಥವ್ರು, ಹೈಸ್ಕೂಲ್ಗಳು, ಕಾಲೇಜ್ಗಳು ಸಾಕಷ್ಟು ಏನಪ್ಪ ಅಂದ್ರೆ ಮುಂದುವರೆದಿರ್ತಕ್ಕಂಥ ನಿಮ್ಮ ಭಾಗ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಈ ಒಂದು ಪತ್ರಿಕೆ ಈ ಭಾಗದ ಅಭಿವೃದ್ಧಿಗಾಗಿ 22 ವರ್ಷಗಳ ಹಿಂದೆ ಅನೇಕ ಸಮಸ್ಯೆಗಳು, ಜನರ ಒಂದು ದುಃಖವನ್ನು, ನೋವನ್ನು, ನಲಿವನ್ನು ಅವರ ಪತ್ರಿಕೆಯ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಕಣ್ಣು ತರಿಸ್ತಕ್ಕಂಥ ರೀತಿಯಲ್ಲಿ ಯಾವುದೇ ಒಂದು ಉದ್ದೇಶ ಇದೆ. ಭಾಳಷ್ಟು ಚೆನ್ನಾಗಿ ಮಾತನಾಡೋದು ಎಲ್ಲರೂ. ಈ ಪತ್ರಿಕೆಯ ಉದ್ದೇಶ ಏನಂತಕ್ಕಂಥದ್ದು, ಆ ಉದ್ದೇಶ ಸಫಲವಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ. ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು, ಯಾಕಂದರೆ ನಾವು ಭಾಳಷ್ಟು ಹಿಂದುಳಿದಿರ್ತಪ್ಪ. ಈಗ 371 ಕಲಂ ತಿದ್ದುಪಡಿ ಬಂದಿದೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರ್ಮಸಿಂಗ್ ಸಾಹೇಬರು ಮತ್ತು ಅನೇಕ ಜನ ಹೋರಾಟಗಾರರು, ಈ ಭಾಗದ ಹೋರಾಟದ ಪುಣ್ಯದ ಫಲವಾಗಿ ಇವತ್ತು ಈ ತಿದ್ದುಪಡಿ ಜಾರಿಗೆ ಬಂದ ನಂತರ ಸಾಕಷ್ಟು ಹಣ ಬರ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಧ್ಯಮ ನಮ್ಮ 4 ಅಂಗಗಳಲ್ಲಿ 2 ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಅಂತೇಳಿ ಭಾವಿಸಿದೆ. ನ್ಯಾಯಾಂಗ ಮತ್ತು ಪತ್ರಿಕಾಂಗ ಇವೆರಡೂ ಮಾಧ್ಯಮಗಳು ಇವತ್ತು ಉದ್ಯಮಿ ಆಗಬಾರ್ದು ಅಂತ ಹೇಳಿ ನಮ್ಮ ಈಗಾಗಲೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು ಇದು ಉದ್ಯಮಿ ಆಗಬಾರ್ದು, ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲ ಸತತವಾಗಿ ಕೆಲಸ ಮಾಡಬೇಕು. ನಾವೆಲ್ಲರೂ ಈ ಭಾಗದ ರಾಜಕಾರಣಿಗಳಾಗಲಿ ಸಾರ್ವಜನಿಕರಾಗಲಿ ಯಾವತ್ತೂ ನಿಮ್ಮ ಭಾಗದಂತೂ ಬೇರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಒಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಯಾವತ್ತೂ ನಾವು ಈ ಭಾಗದವರು ಬರೆಯೋದಿಲ್ಲ. ನೀವೇನಪ್ಪ ಅಂದ್ರೆ ಕೊನೆವರೆಗೂ ನಿಮ್ಮ ಋಣ ಒಂದು ರೀತಿಯಿಂದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರೆ ಅಂತಕ್ಕಂಥ ಹೊಗಳ್ತಕ್ಕಂಥವ್ರು ನಾವು. ಸಂಪೂರ್ಣವಾದಂಥ ಬೆಂಬಲ, ಸಹಕಾರ ಈ ಭಾಗದ ಜನರು, ಎಲ್ಲ ರಾಜಕಾರಣಿಗಳ ಬೆಂಬಲ, ತಮ್ಮ ಸಾರ್ವಜನಿಕರ ಬೆಂಬಲ ತಮಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸಮಯದ ಭಾಳಷ್ಟಾಗಿದೆ. ನಾನು ಹೆಚ್ಚಿಗೆ ಮಾತನಾಡಲಾರೆ. ಯಾವತ್ತೂ ಈ ಪತ್ರಿಕೆಗೆ ಶುಭವನ್ನು ಕೋರುತ್ತಾ ಈ ಭಾಗದಲ್ಲಿ ತಮ್ಮ ಒಂದು ಯಶಸ್ವಿಯಾಗಿ ಹೊರಹೊಮ್ಮಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.